ಎಲ್ಲರಿಗೂ ನಮಸ್ಕಾರ. ಶಾಂತಲಾ ಸ್ಕೈ ರುಚಿಯಿಂದ ನಾನು ನಿಮ್ಮ ಶಾಂತಲಾ. ನಾನು ನಮ್ಮ ಗಾರ್ಡನ್ಗೆ ಬಂದಿದ್ದೀನಿ. ಗಿಡಗಳಿಗೆಲ್ಲ ನೀರು ಬಿಡೋಣ ಅಂತ ಬೆಳಗ್ಗೆ ಒಂದು ಟೈಮ್ ಬಿಟ್ಟಿದ್ದೆ, ಆದರೂ ನೆಲ ಎಲ್ಲ ಡ್ರೈ ಆಗೋಗಿದೆ. ಇನ್ನೊಂದು ಟೈಮ್ ಬಿಡ್ತಾ ಇದ್ದೀನಿ. ನಾಳೆ ಊರಿಗೆ ಹೋಗಬೇಕು. ಇವಾಗಲೇ ಗಾರ್ಡನ್ಗೆಲ್ಲ ಚೆನ್ನಾಗಿ ನೀರು ಹಾಕೋಣ ಅಂತ ಸಾಯಂಕಾಲ ಇನ್ನೊಂದ್ಸಲ ಬಿಡಕ್ಕೆ ಬಂದೆ. ನಾಳೆ ಒಂದು ಊರಲ್ಲಿ ಮದುವೆ ಅಟೆಂಡ್ ಮಾಡಬೇಕು. ಆ ದಿನವೇ ತುಂಬಾ ಫಂಕ್ಷನ್ ಇದೆ. ಒಂದು ನಾಮಕರಣ ಇದೆ, ಒಂದು ಉಪನಯನ ಮನೆ ಇದೆ. ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಊರಲ್ಲೇ ಅಟೆಂಡ್ ಮಾಡಿದೆ. ತುಂಬಾ ವರ್ಷ ಆಗಿತ್ತು. ಸರಿ, ಅಮ್ಮನ್ನು ನೀನು ಬರೋದೇ ಇಲ್ಲ ಯಾವುದೇ ಫಂಕ್ಷನ್ಗೆ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಸರಿ ಅಟೆಂಡ್ ಮಾಡೋಣ ಅಂತ ಹೊರಟಿದ್ದೀವಿ. ಮಗನಿಗೂ ಹೊರಡೋ ಪ್ಲ್ಯಾನ್ ಮಾಡಿದ್ವಿ. ಮಗನಿಗೂ 2 ದಿನ ರಜಾ ಇದೆ. ಅವನು ಊರಿಗೆ ಹೋಗಿ ಸುಮಾರು ದಿನ ಆಗಿತ್ತು. ಇನ್ನೇನು ಮಾಡೋದು, ಅಟೆಂಡ್ ಮಾಡಲೇಬೇಕು. ನೋಡಿ, ನಮ್ಮ ಗಾರ್ಡನಲ್ಲಿ ಮಲ್ಲಿಗೆ ಬಿಡ್ತಾ ಇದೆ. ಇದು ರೋಸ್ ಹೂವು 2 ಟೈಪ್, ಒಂದು 4-5 ಟೈಪ್ ಇದೆ. ಇದು ನಮ್ಮ ಬೆಕ್ಕು, ಇವಳನ್ನು ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ಇವಳಿಗೆ ಈ ಥರ ಫುಡ್ಡೆಲ್ಲ ಹಾಕ್ಬಿಟ್ಟು ಲಕ್ಷ್ಮಣ ರೇಖೆ ಎಳೆದಿದ್ದೀನಿ. ಇಲ್ಲ ಅಂದರೆ ಇರುವೆ ಹೋಗುತ್ತೆ. ಅದಾದಮೇಲೆ ಮರುದಿನ ಬೆಳಿಗ್ಗೆ ಬೇಗ ಹೊರಟು ಕಟೀಲು, ಹೊಳಲಿ ದೇವಸ್ಥಾನ, ಕೊರಗಜ್ಜ ದೇವಸ್ಥಾನ ಮುಗಿಸ್ಕೊಂಡು ಅಣ್ಣನ ಹೋಟ್ಲಿಗೆ ಬಂದು ಅಲ್ಲಿಂದ ಮನೆಗೆ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಥರ ಬೀಚಿಗೆ ಬಂದಿದ್ದೀನಿ. ಇದು ದೇಸಿ ಸೋಡಾ ಜ್ಯೂಸು, ನನ್ನ ತಮ್ಮಂದು, ನನ್ನ ಚಿಕ್ಕಮ್ಮನ ಮಗ. ತುಂಬಾ ವೆರೈಟೀಸ್ ಆಫ್ ಹರ್ಬಲ್ ಸೋಡಾ ಇರುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವರೆಲ್ಲ ಒಳಗೋಗಿದ್ದಾರೆ, ಅಪ್ಪ ಮಗ. ನಾನು ನನ್ನ ಅಣ್ಣನ ಮಕ್ಕಳೆಲ್ಲ ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೋಡಿ, ವೆರೈಟೀಸ್ ಆಫು ಸೋಡಾ ಜ್ಯೂಸ್ ಇದೆ. ನಾವು ಒಂದು ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಯಾವ್ಯಾವುದು ಸೋಡಾ ಜ್ಯೂಸ್ ಯಾವುದಕ್ಕೆ ಫುಲ್ಲು ಹರ್ಬಲ್, ಇದು ಯಾವುದಕ್ಕೆ ಒಳ್ಳೆಯದು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡಿ, ಪಿತ್ತಕ್ಕೆ ಕೋಕಮ್ ಅಂತಾರೆ. ಕೋಕಮ್ ಅಂದರೆ ಪುನರ್ಪುಳಿ ಅಂತಾರೆ ತುಳುವಲ್ಲಿ. ಈ ಥರ. ಮತ್ತು ಬ್ರಾಹ್ಮಿ ಗೊತ್ತಿರ್ಬೋದು, ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು. ಈ ಥರ ಎಲ್ಲ ತುಂಬ ಮೆನ್ಷನ್ ಮಾಡಿರ್ತಾರೆ. ಒಂದು ಸಲ ಈ ಬೀಚ್ಗೆ ಹೋದಾಗ ನನ್ನ ತಮ್ಮಂದು ಶಾಪಿಗೆ ವಿಸಿಟ್ ಕೊಡಿ. ಇದು ಸ್ನ್ಯಾಕ್ಸು, ಏನೋ ಅಂತಾರೆ, ಅದು ಹೆಸರು ಗೊತ್ತಿಲ್ಲ. ನಾವೆಲ್ಲ ತಿಂದ್ಕೊಂಡು ಒಳಗೆ ಬೀಚ್ ಕೆಳಗೆ ಬಂದ್ವಿ. ಇದು ಲೈಟ್ ಹೌಸು. ನೋಡಿ, ಇದು ನಮ್ಮ ಕಾಪು ಬೀಚ್. ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಲ್ಲಿ ನಾವು ಬರುವಾಗಲೇ ಒಂದು 6:20 ಆಗಿತ್ತು. ಸ್ವಲ್ಪ ಕತ್ತಲೆ ಆಗಿತ್ತು. ಮಕ್ಕಳಿಗೆ ನೀರಿಗೆಲ್ಲ ಇಳಿಯೋದು ಬೇಡ. ತುಂಬಾ ಅಲೆಗಳು ಅಬ್ಬರ ಜೋರಿತ್ತು. ಇವರೆಲ್ಲ ನನ್ನ ಅಣ್ಣನ ಮಕ್ಕಳು, ದೊಡ್ಡಣ್ಣನ ಮಕ್ಕಳು, ಸಣ್ಣಣ್ಣನ ಮಕ್ಕಳು. ಎಲ್ರಿಗೂ ಹಾಯ್ ಹೇಳ್ರು ಅಂದರೆ ನೋಡಿ, ಇವಳು ಸಣ್ಣವಳು, ಇವಳು ಸ್ವಲ್ಪ ದೊಡ್ಡವಳು, ಇವರಿಬ್ಬರು ಎಲ್ಲ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸರಿ, ನೀರಲ್ಲಿ ಆಡಕ್ಕೆ ಬಿಟ್ಟಿಲ್ಲ. ನನ್ನ ಮಗ ಬೈಕ್ ಆಡಬೇಕು ಅಂದ. ಸರಿ ಆಡ್ಕೊ. ಅವನು ತುಂಬಾ ಟೈಮ್ ಆಗಿತ್ತು ಇಲ್ಲಿಗೆ ಬರದೆ. ಸರಿ ಎಂಜಾಯ್ ಮಾಡು ಅಂತ ಹೇಳಿದೆ. ಎಂಜಾಯ್ ಮಾಡ್ದ. ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನಿಗೂ. ಸರಿ, ಅದಾದಮೇಲೆ ನಾವು ಈ ಥರ ಮೇಲೇ ನಿಂತ್ಕೊಂಡು ನೋಡಿದ್ವಿ. ಯಾರು ನೀರಿಗೆ ಇಳಿದಿಲ್ಲ. ಅಲ್ಲಿ ಮೆನ್ಷನ್ ಮಾಡಿರ್ತಾರೆ 6:30 ಹಾಗೆ ಯಾರಿಗೂ ನೀರಿಗೆ ಬಿಡಲ್ಲ. ತುಂಬಾ ರಿಸ್ಕ್ ಇರುತ್ತೆ. ಅಲೆಗಳು ತುಂಬಾ ಬರ್ತಾ ಇರುತ್ತೆ. ಫೋರ್ಸ್ಫುಲ್ಲಾಗಿ ಎಳ್ಕೊಂಡು ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೇರೆ ಟೈಮ್ ಆದರೆ ನಾವು ಅಲ್ಲೆಲ್ಲ ಹತ್ತುತ್ತೀವಿ, ಆ ಬಂಡೆ ಮೇಲೆ ಎಲ್ಲ. ಈ ಟೈಮ್ ಆಗಲಿಲ್ಲ. ಇವಳು ನಮ್ಮ ಅಣ್ಣನ ಮಗಳು ಆಡಬೇಕು ಅಂದು ಅವಳು ಆಟ ಆಡ್ಕೊ ಅಂತ ಅವಳಿಗೂ ಬಿಟ್ವಿ. ಇವಳು ನನ್ನ ಹೈಸ್ಕೂಲ್ ಫ್ರೆಂಡ್ ಸಿಕ್ಕಿದ್ಲು. ಅವಳ ಹತ್ರ ಮಾತಾಡಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಇದು ಲೈಟ್ ಹೌಸ್ ಮೇಲೆ. ಈ ಥರ ವೆರೈಟೀಸ್ ಆಫ್ ಫೋಟೋಸ್ ಒಂದು 10 ತೆಗೆದಿದ್ವಿ. ಅದರಲ್ಲೊಂದು 4-5 ಅಷ್ಟೇ ಹಾಕಿದ್ದೀನಿ. ಇದು ಬೀಚ್ ಹಿಂದೆ ನೋಡಿ, ಲೈಟ್ ಹೌಸ್ ಎಷ್ಟು ಸಖತ್ತಾಗಿ ಕಾಣುತ್ತೆ. ತುಂಬಾ ವ್ಯೂಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವ್ಯೂನು ಇದು ಹಿಂದೆ ನೋಡಿ. ಈ ಥರ ಒಂದು ಟೈಮ್ ಯಾರು ಹೋಗಿಲ್ವಾ ಕಾಪು ಬೀಚ್ಗೆ, ಒಂದ್ಸಲ ವಿಸಿಟ್ ಕೊಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ನೈಟ್ ಟೈಮು. ಐ ಲವ್ ಕಾಪು ಅಂತ. ಸರಿ, ಅವಳಿಗೂ ಬಾಯಿ ಮಾಡಿ ಅವಳು ಮಾತಾಡ್ತಾಯಿದ್ಲು, ಕಾಮಿಡಿಯನ್ನು ಮಾಡ್ತಾಯಿದ್ಲು. ಮನೆಗೆ ಬಂದು ಊಟ ಮಾಡಿ ಕೋಲಕ್ಕೆ ಹೊರಡೋಣ ಅಂತ ಕೋಲಕ್ಕೆ ಹೊರಟ್ವಿ.
ಇವರೆಲ್ಲ ಇವನು ನನ್ನ ತಮ್ಮ ಅಭಿಪ್ರಾಯ ಚಾನಲ್ದು ಅಭಿಷೇಕ್ ರಾವ್. ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕತ್ಲೆ ಎಷ್ಟು ಬರುವಾಗಲೇ 10:30 ಆಗಿತ್ತು. ಬರುವಾಗ ಟೈಮ್ ಆಗುತ್ತೆ. ನಾವು ಲೇಡೀಸ್ ಮಾತ್ರ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಬಟ್ ಒಳಗೆ ಫೋಟೋ ತೆಗಿಬೇಡ ಅಂತ ಹೇಳ್ದ. ಸರಿ ಫೋಟೋ ತೆಗಿಯೋದು ಬೇಡ ಅಂತ ಯಾರೂ ಫೋಟೋ ತೆಗೆದಿಲ್ಲ, ವಿಡಿಯೋ ಯಾವುದೂ ಮಾಡಿಲ್ಲ. ಮನೆಗೆ ಬರುವಾಗ 12 ಗಂಟೆ ಆಯಿತು. ಎಲ್ಲ ಬೋಲ್ಟ್ ಹಾಕಿ ಮಲಗಿದ್ದಾರೆ. ನಾವು 3 ಜನನ ಹೊರಗೆ ಹಾಕಿದ್ದಾರೆ. ಇವನಿಗೆ ನಮ್ಮ ಭಟ್ರ ಮಗನ ಮದುವೆದೆ ಗಿಫ್ಟ್ ಕೊಟ್ಟಿದ್ರು ಕೊಡಿ ಅಂತ. ಸರಿ ಅವನು ತುಂಬ ಕ್ಲೋಸ್ ಅವರಿಗೆ. ಸರಿ ಗಿಫ್ಟ್ ಕೊಟ್ಟು ಅವನ ಮನೆಗೆ ಮಲಗಕ್ಕೆ ಹೋದ. ನಾವು 3 ಜನ ಬಾಗಿಲು ಬಡಿತಾ ಇದ್ದೀವಿ. ಅಲ್ಲಿ ಯಾರು ಬಾಗಿಲೇ ತೆಗಿತಾ ಇಲ್ಲ. ಮತ್ತು ಹಂಗೆ ಫೋನ್ ಮಾಡಿದ್ಮೇಲೆ ಬಾಗಿಲು ತೆಗೆದ್ಮೇಲೆ ಒಳಗೆ ಹೋಗಿ ಮಲ್ಕೊಂಡ್ವಿ. ಮರುದಿನ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಡೇ ಪಂಚಮಿ ತಿಥಿ ಅವತ್ತು ಅಣ್ಣ ತನು ಹಾಕೋಕ್ಕೆ ರೆಡಿ ಮಾಡಿದ್ದ. ಸರಿ ಅಂತ ಹೇಳ್ಬಿಟ್ಟು ತನು ಹಾಕೋಣ ಅಂತ ನಾವೆಲ್ಲ ಬಂದ್ವಿ. ನಮ್ಮ ಅಣ್ಣ ಎಲ್ಲ ಅಲ್ಲಿ ರೆಡಿ ಮಾಡ್ತಾ ಇದ್ದಾನೆ ಪೂಜೆಗೆ. ಇವರೆಲ್ಲ ನಮ್ಮ ದೊಡ್ಡಪ್ಪನ ಮಕ್ಕಳು. ಸರಿ ಇನ್ನೂ ಭಟ್ರು ಬಂದಿರಲಿಲ್ಲ. ನಾವು ಇಲ್ಲಿ ಅಣ್ಣನ ಮನೆಗೆ ಒಂದು ವಿಸಿಟ್ ಕೊಡೋಣ, ಮತ್ತೆ ಮದುವೆಗೆಲ್ಲ ಹೊರಡಬೇಕು, ಟೈಮ್ ಆಗುತ್ತೆ, ಅವರಿಗೆ ಒಂಚೂರು ಬಾಯಿ ಮಾಡಿಬಿಡೋಣ ಅಂತ ಅಲ್ಲಿ ಹೊರಟೆ. ಭಟ್ರು ಬಂದು ಕೂಡಲೇ ಕಾಲ್ ಮಾಡಿ ಬರ್ತೀನಿ ಅಂತ ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಗದ್ದೆ ಮಧ್ಯ ಊರ ಕಡೆ ಎಲ್ಲ ಮನೆ ಅಲ್ವಾ ನೋಡಿ. ಇದು ಹಿಂಗೆ ಬಂದಾಗೆ ಬಾವಿ, ಈ ಬಾವಿ ನೀರೇ ಯೂಸ್ ಮಾಡೋದು. ಇದು ನಮ್ಮ ಅಣ್ಣ ಇಲ್ಲಿದ್ದಾನೆ, ಅವನು ಮನೆ ಕಟ್ತಾ ಇದ್ದಾನೆ. ದೊಡ್ಡಪ್ಪನ ಮನೆಯಲ್ಲಿ ಯಾರೂ ಇರಲಿಲ್ಲ, ಅವನು ಅಲ್ಲಿ ವಾಸಿಸ್ತಾ ಇದ್ದಾನೆ. ನಾನು ಸರಿಯಾಗಿ ವೀಡಿಯೋ ತೆಗೆದಿಲ್ಲ, ಸರಿಯಾಗಿ ಆಗಿಲ್ಲ ನೋಡಿ. ಹಳ್ಳಿ ಮನೆ ಅಂದರೆ ಈ ಥರ ಕಿಚನ್ ಇರುತ್ತೆ. ಆವಾಗಲೇ ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ, ಉದ್ದಕ್ಕೆ ಇದೆ. ಅವಾಗೇ ಇಷ್ಟು ಚೆನ್ನಾಗಿ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸರಿ ಭಟ್ರು ಬಂದರು ಅಂತ ಹೇಳಿದ್ರು. ನಾವು ಸೀದಾ ನಾನು ಬಂದೆ. ಭಟ್ರು ಪೂಜೆ ಎಲ್ಲ ಶುರು ಮಾಡಿದ್ರು. ಹಾಲಭಿಷೇಕ ಆಯಿತು, ಎಳ್ನೀರು ಅಭಿಷೇಕ, ಮತ್ತು ಅರಶಿನದಿಂದ ದೇವರನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಹೂ ಇಟ್ಟರು. ಆಮೇಲೆ ಹಿಂಗಾರ ಅಂತ ಹೇಳ್ತಾರೆ. ನಮ್ಮ ಕಡೆ ತುಂಬಾ ಶ್ರೇಷ್ಠ. ಕೇದಿಗೆ ಹೂ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ದೇವ್ರ ಪ್ರಸಾದ ಆಯಿತು. ಅಲ್ಲಿ ದೇವರು ಪ್ರಸಾದ ಕೊಟ್ಟರು. ಆಯಿತು, ನಾವು ಸಂಕಲ್ಪ ತುಂಬ ಮಾಡ್ಕೊಂಡಿದ್ವಿ. ದೇವ್ರ ಫಲ ಕೊಟ್ಟರು, ಆಶೀರ್ವಾದ ಆಯಿತು. ದೇವರದಿಂದ ತುಂಬಾ ಮನಸ್ಸಿಗೆ ತೃಪ್ತಿ ಆಯಿತು. ನಮಗೆ ಈ ಥರ ಭಾಗ್ಯ ಸಿಕ್ತಲ್ಲ ಅನ್ನೋದೇ ಖುಷಿ ಆಯಿತು. ಈ ಥರ ಭಟ್ರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಏನು ತುಂಬಾ ಅದೃಷ್ಟ ಮಾಡಿರಬೇಕು ಇದನ್ನು ನೋಡೋಕ್ಕೂ. ಇದೆಲ್ಲ ನೋಡಾದ್ಮೇಲೆ ಭಟ್ರು ಎಲ್ರಿಗೂ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾಯಿದ್ರು. ಫಸ್ಟು ತೀರ್ಥ ಎಲ್ಲ ಕೊಟ್ಟು ಯಾರೆಲ್ಲ ಪೂಜೆ ಕೊಟ್ಟಿದ್ದಾರ ಅವರಿಗೆ ಪ್ರಾರ್ಥನೆ ಮಾಡಿ ಈ ಥರ ಪ್ರಸಾದ ಕೊಟ್ಟರು, ನಮಗೂ ಕೊಟ್ಟರು. ಈ ಥರ ನಾವೆಲ್ಲ ನಮಸ್ಕಾರ ಮಾಡಿಕೊಂಡ್ವಿ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಭಟ್ರು ಈ ಥರ ಪ್ರಸಾದ ಕೊಡ್ತಾ ಇದ್ದಾರೆ. ನಾವು ಇದೆಲ್ಲ ತಗೊಂಡು ಆಮೇಲೆ ನಮ್ಮ ಅಣ್ಣ ಇವನೇ ಮೇಯ್ನ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದವನು. ಇವನಿಗೂ ಪ್ರಸಾದ ಎಲ್ಲ ಕೊಟ್ಟು ನಾವು ಸ್ವಲ್ಪ ದೇವರದೆಲ್ಲ ಅಲ್ಲೇ ಫೋಟೋ ತಗೊಂಡ್ವಿ. ಇದು ನಮ್ಮದೇ ನಾಗಬನ್ನ, ನಮ್ಮ ಫ್ಯಾಮಿಲಿದು. ಇಲ್ಲೆಲ್ಲ ಆವಾಗ ಇಲ್ಲೇ ಕೂತ್ಕೊಂಡು ಓದ್ತಾ ಇದ್ವಿ. ಆವಾಗ ಏನು ಕಾಂಪೌಂಡ್ ಇರಲಿಲ್ಲ, ಇವಾಗೆಲ್ಲ ಕಾಂಪೌಂಡೆಲ್ಲ ಹಾಕಿದ್ದಾರೆ. ನೇರಳೆ ಹಣ್ಣು ಇರ್ತಾಯಿತ್ತು, ತುಂಬಾ ಚೆನ್ನಾಗಿರೋದು. ನಾನು ಮದುವೆಗೆ ಈ ಥರ ರೆಡಿ ಆದೆ. ನನ್ನ ಸೊಸೆ ಫೋಟೋ ವೀಡಿಯೋ ಮಾಡಿದ್ಲು, ಆದರೆ ಇದು ಶಾರ್ಟ್ಸ್ಗೆ ಮಾಡಿದ್ದಾಳೆ. ಇದು ನಾನು ವೀಡಿಯೋಗೆ ಹಾಕಿದೆ, ಲಾಂಗ್ ವೀಡಿಯೋಗೆ. ಇಷ್ಟೇ ಅರ್ಧ ಮಾತ್ರ ಬಂದಿದೆ, ಫುಲ್ಲೇನೂ ಬಂದಿಲ್ಲ. ಓಕೆ, ಅವಳಿಗೆ ಥ್ಯಾಂಕ್ಸ್ ಅಂತೇಳಿ ಅಮ್ಮನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಆಮೇಲೆ ಅನಂತ ಪದ್ಮನಾಭ ಸನ್ನಿಧಿ ಹೆಬ್ರಿ ಇದು, ಇಲ್ಲಿಗೆ ಮದುವೆಗೆ ಬಂದು ಒಬ್ಬೊಬ್ಬರೇ ವಾಕ್ ಮಾಡ್ಕೊಂಡು ಬರುವಾಗ ನಾನು ವೀಡಿಯೋ ಮಾಡ್ತೀನಿ ಮಮ್ಮಿ ಅಂತ. ಸರಿ, ಇದು ನಮ್ಮಮ್ಮ ನಮ್ಮ ಅತ್ತೆ ಇವರಿಬ್ಬರು ಒಂದು ಜೋಡಿ. ಎಲ್ಲಿ ಹೋದರೂ ಇವರಿಬ್ಬರು ಸಿಕ್ಕಿದ್ರೆ ನಮ್ಮ ಅಮ್ಮನೇ ನಮ್ಮ ಅತ್ತೆ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಅಣ್ಣನ ಹೆಂಡತಿ. ನಮ್ಮ ಅತ್ತೆಗೆ ಕಾಣಲ್ಲ, ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಅವರನ್ನು ಹಿಡ್ಕೋಬೇಕಾಗತ್ತೆ. ಮತ್ತು ಬಿಟ್ಟುಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್, ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಇಲ್ಲೆಲ್ಲ ಜ್ಯೂಸ್ ಕುಡ್ಕೊಂಡು ಇದರ ಮದುವೆಗೆ ಒಳಗೆ ಎಂಟ್ರಿ ಕೊಟ್ಟು ಎಲ್ಲರನ್ನ ಮಾತಾಡಿಸಿ ಮತ್ತೆ ಗಡಿಬಿಡಿ ಆಗುತ್ತೆ.
ಮತ್ತೆ ಊಟ ಮಾಡಿ ಹೊರಡೋಕ್ಕೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಮಾತಾಡಿಸ್ಬಿಡೋಣ ಅಂತ ಮಾತಾಡಿಸಿ ಈ ಥರ ಹುಡುಗ ಹುಡುಗಿಗೆ ತಾಳಿ ಕಟ್ಟಾದಮೇಲೆ ಊಟಕ್ಕೆಲ್ಲ ರೆಡಿ ಮಾಡಿದರು. ಊಟ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಒಂದು 2 ಗಂಟೆ ಹಂಗೆ ಹೊರಟ್ವಿ. ನಾನು ಅದೇನು ವೀಡಿಯೋ ಮಾಡಲಿಲ್ಲ, ಅವ್ರು ತುಂಬಾ ಸೆಕೆ ಇತ್ತು, ವೀಡಿಯೋ ಮಾಡೋಕ್ಕಾಗಿಲ್ಲ. ಮನೆಗೆ ಬರುವಾಗ 11 ಆಯಿತು. ಸರಿ, ಇದಾಗಿತ್ತು ನಮ್ಮ ಊರಿನ ಮದುವೆಯ ವಿಡಿಯೋ ಮತ್ತು ಊರಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.